ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 32 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಯೋಧ್ಯೆಗೆ ಹಿಂತಿರುಗಿದ ಭರತನು ದುಃಖ ಸಂತಪ್ತನಾಗಿ ತನ್ನ ತಾಯಂದಿರಿಗೆ ವಾಸದ ವ್ಯವಸ್ಥೆಯನ್ನ ಮಾಡಿ ವಸಿಷ್ಠಾದಿ ಗುರುಗಳಿಗೆ ಹೀಗೆಂದನು. ನಾನಿಂದು ನಂದಿಗ್ರಾಮಕ್ಕೆ ಹೋಗುತ್ತೇನೆ. ರಾಮನಿಲ್ಲದ ದುಃಖವನ್ನು ಸಹಿಸಿಕೊಳ್ಳುತ್ತೇನೆ. ನಿಮಗೆಲ್ಲ ವಿದಾಯ ಗುರುಗಳೇ. ರಾಮನು ರಾಜ್ಯಕ್ಕೆ ಬರುವುದನ್ನು ಕಾಯುತ್ತೇನೆ. ಭರತನ ಮಾತುಗಳನ್ನು ಮಂತ್ರಿಗಳು ವಸಿಷ್ಠಾದಿ ಗುರುಗಳು ಪ್ರಶಂಸಿಸಿದರು. ಭರತ, ನಿನ್ನ ಮಾತು ನಿನಗೆ ಯೋಗ್ಯವೂ ಶ್ಲಾಘನೀಯವೂ ಆಗಿದೆ. ನಿನ್ನ ಭ್ರಾತೃ ವಾತ್ಸಲ್ಯವಿದೆಯಲ್ಲ, ಅದು ನಿನಗೆ ಅನುರೂಪವೇ ಆಗಿದೆ. ನಿನ್ನ ಬಂಧು ಪ್ರೇಮ ಅನನ್ಯ. ಮಂತ್ರಿಗಳ ಪುರೋಹಿತರ ಮಾತುಗಳಿಂದ ಭರತನಿಗೆ ಸಮಾಧಾನವಾಯಿತು. ಅವನು ರಥವನ್ನು ಸಜ್ಜುಗೊಳಿಸುವಂತೆ ಸೂತನಿಗೆ ಆದೇಶಿಸಿದನು. ಹರ್ಷದಿಂದ ಅವನ ಮುಖ ಅರಳಿತ್ತು. ಮಾತೆಯರಿಗೆ ನಮಸ್ಕರಿಸಿ ಶತ್ರುಘ್ನನೊಡನೆ ರಥವನ್ನೇರಿದನು. ಮಂತ್ರಿಗಳು ಪುರೋಹಿತರು ಅವರೊಂದಿಗಿದ್ದರು. ಅವರು ಪೂರ್ವಾಭಿಮುಖವಾಗಿ ನಂದಿಗ್ರಾಮದ ಕಡೆಗೆ ಹೋದರು. ಭರತನ ಆದೇಶವಿಲ್ಲದಿದ್ದರೂ ಅವನ ಹಿಂದಿನಿಂದ ಚತುರಂಗ ಸೈನ್ಯವೂ ನಾಗರಿಕರು ಹೊರಟರು. ಭರತನು ತಲೆಯ ಮೇಲೆ ಪಾದುಕೆಗಳನ್ನು ಹೊತ್ತಿದ್ದನು. ಎಲ್ಲರೂ ನಂದಿಗ್ರಾಮವನ್ನು ತಲುಪಿದರು. ಭರತನು ರಥದಿಂದ ಇಳಿದು ವಸಿಷ್ಠರಿಗೆ ಎಂದನು, ಗುರುಗಳೇ, ಶ್ರೀರಾಮನು ರಾಜ್ಯವನ್ನು ನನ್ನಲ್ಲಿ ನ್ಯಾಸವನ್ನಾಗಿ ಇಟ್ಟಿದ್ದಾನೆ. ಈ ರಾಜ್ಯದ ಯೋಗಕ್ಷೇಮದ ಹೊಣೆ ಈ ಪಾದುಕೆಗಳಿಗೆ ಸೇರಿದ್ದು. ಮತ್ತೆ ಪಾದುಕೆಗಳಿಗೆ ತಲೆಬಾಗಿ ವಂದಿಸಿ ಪ್ರಜೆಗಳಿಗೆ ಹೇಳಿದನು, ಈ ಪಾದುಕೆಗಳೆಂದರೆ ನಮ್ಮಣ್ಣನ ಪಾದಗಳೇ. ಇವುಗಳ ಮೇಲೆ ಛತ್ರವನ್ನು ಹಿಡಿಯಿರಿ. ಈ ಪಾದುಕೆಗಳೇ ರಾಜ್ಯ ಧರ್ಮವನ್ನು ಪಾಲಿಸುತ್ತವೆ. ಈ ರಾಜ್ಯ ನನ್ನಣ್ಣನ ನ್ಯಾಸ. ಅವನು ಬರುವವರೆಗೆ ನಾನು ಇದನ್ನು ರಕ್ಷಿಸುತ್ತೇನೆ. ರಾಮನು ಬರುವುದೇ ತಡ. ಈ ಪಾದುಕೆಗಳನ್ನು ಅವನ ಪಾದಗಳಿಗೆ ತೊಡಿಸಿ ಅವುಗಳನ್ನು ನಾನು ನೋಡಬೇಕು. ರಾಜ್ಯಭಾರವನ್ನು ಅವನಿಗೆ ಒಪ್ಪಿಸಿ ಅವನ ಸೇವಕನಾಗಿ ಇದ್ದು ಬಿಡುತ್ತೇನೆ. ಅವನಿಂದ ಪಾಪಮುಕ್ತನೂ ಆಗುತ್ತಾನೆ. ಶ್ರೀರಾಮನು ಪಟ್ಟಾಭಿಷಕ್ತನಾದಾಗ ಪ್ರಜೆಗಳೆಲ್ಲ ಆನಂದ ಪಟ್ಟಾಗ ಅವನ ಮೇಲಿನ ನನ್ನ ಪ್ರೀತಿ ಮತ್ತು ನನ್ನ ಕೀರ್ತಿ 4 ಪಟ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಭರತನು ನುಡಿದನು. ಭರತನು ನಂದಿಗ್ರಾಮದಲ್ಲಿ ಇದ್ದುಕೊಂಡು ಮಂತ್ರಿಗಳ ಸಹಾಯದಿಂದ ರಾಜ್ಯವಾಳುತ್ತಿದ್ದನು. ಜಟೆ ನಾರು ಬಟ್ಟೆಗಳನ್ನು ಧರಿಸಿ ಮುನಿ ವೇಷದಲ್ಲಿಯೇ ಇದ್ದನು. ತಾನೇ ಪಾದುಕೆಗಳಿಗೆ ಛತ್ರ ಚಾಮರಗಳನ್ನು ಹಿಡಿದನು. ಆಡಳಿತವನ್ನೆಲ್ಲ ಪಾದುಕೆಗಳ ಹೆಸರಿನಲ್ಲೇ ನಡೆಸಿದನು. ಬಂದ ಕಪ್ಪ ಕಾಣಿಕೆಗಳನ್ನು ಪಾದುಕೆಗಳಿಗೇ ಸಮರ್ಪಿಸುತ್ತಿದ್ದನು. ಈ ರೀತಿ ಅವನ ರಾಜ್ಯ ಶಾಸನ ನಡೆಯಿತು. ಭರತನು ಅಯೋಧ್ಯೆಗೆ ಹೊರಟು ಹೋದ ಮೇಲೆ ಆ ಕಾಡಿನ ಋಷಿಗಳಲ್ಲಿ ವರ್ತನೆಯಲ್ಲಿ ಏನೋ ಪರಿವರ್ತನೆ ಆಗಿರುವುದನ್ನು ರಾಮನು ಗಮನಿಸಿದನು. ಏನೋ ದಿಗಿಲು, ಏನೋ ಆತಂಕ ಅವರನ್ನು ಕಾಡುತ್ತಿತ್ತು. ಅವರೆಲ್ಲ ರಾಮನನ್ನು ನೋಡಿ ಕಣ್ಣು ಪಿಳಿಸುವುದು, ಹುಬ್ಬು ಕುಣಿಸುವುದು, ಅವರನ್ನು ಕುರಿತು ತಮ್ಮೊಳಗೆ ಏನೇನೋ ಮಾತನಾಡಿಕೊಳ್ಳುವುದು. ಇದನ್ನು ಕಂಡು ರಾಮನಿಗೆ ತನ್ನ ಬಗೆಗೇ ಶಂಕೆಯುಂಟಾಯಿತು. ಅವನು ಅಲ್ಲಿದ್ದ ವೃದ್ಧ ಕುಲಪತಿಗಳ ಹತ್ತಿರ ಹೋಗಿ ವಿಚಾರಿಸಿದರು. ಪೂಜ್ಯರೇ, ಈ ಹಿಂದೆ ಇಲ್ಲಿಯ ಋಷಿಗಳು ನನ್ನ ಬಗೆಗೆ ಹೀಗೆ ಎಂದೂ ನಡೆದುಕೊಂಡಿರಲಿಲ್ಲ. ಅವರಲ್ಲೇನೋ ವಿಕಾರ ಉಂಟಾಗಿದೆ. ನನ್ನಿಂದಾಗಲಿ ನನ್ನ ತಮ್ಮ ಲಕ್ಷ್ಮಣನಿಂದಾಗಲಿ ಏನಾದರೂ ಅಪಚಾರವಾಗಿದೆಯೇ? ಅಥವಾ ಸೀತೆ ಏನಾದರೂ ಅನುಚಿತವಾಗಿ ವರ್ತಿಸಿದಳೆ? ಅದಕ್ಕೆ ವಯಸ್ಸಿನಿಂದ ತಪಸ್ಸಿನಿಂದ ವೃದ್ಧರಾದ ಕುಲಪತಿಗಳು ನಡುಗುತ್ತಾ ಹೇಳಿದರು, ಛೇ, ಹಾಗೇನಿಲ್ಲಪ್ಪ ರಾಮ. ಸೀತೆಯಂತಹ ಮಹಾಸಾಧ್ವಿಯು ಅನುಚಿತವಾಗಿ ವರ್ತಿಸುವುದು ಎಂದರೇನು? ಅದರಲ್ಲೂ ತಪಸ್ವಿಗಳ ಬಗೆಗೆ. ನಿನ್ನ ಕಾರಣದಿಂದಾಗಿ ಅವರೆಲ್ಲರೂ ರಾಕ್ಷಸ ಪೀಡೆಗೆ ಒಳಗಾಗಿದ್ದಾರೆ. ನೀನಿಲ್ಲಿರುವುದನ್ನು ರಾಕ್ಷಸರು ಸಹಿಸುತ್ತಿಲ್ಲ. ತಪಸ್ವಿಗಳಿಗೆ ಪೀಡೆ ಕೊಡುವ ಮೂಲಕ ನಿನ್ನನ್ನು ಉದ್ರೇಕಿಸಲು ಹವಣಿಸುತ್ತಿದ್ದಾರೆ. ಅವರು ಬೀಭತ್ಸ, ಕ್ರೂರ, ಭಯಂಕರ ರೂಪವನ್ನು ತಾಳಿ ಋಷಿಗಳನ್ನು ಹೆದರಿಸುತ್ತಾರೆ. ತಾಪಸರ ಮೇಲೆ ಅಶುಚಿಯಾದ ಕೊಳಕಾದ ವಸ್ತುಗಳನ್ನು ಎಸೆಯುತ್ತಾರೆ. ಆಶ್ರಮಗಳ ಹತ್ತಿರ ಅಡಿಗೆ ಕುಳಿತು ಮತ್ತೆ ಕಾಣಿಸಿಕೊಂಡು ಋಷಿಗಳನ್ನು ಭಯಭೀತರನ್ನಾಗಿ ಮಾಡುತ್ತಾರೆ. ಹೋಮ ಕಾಲದಲ್ಲಿ ಅಗ್ನಿಕುಂಡಕ್ಕೆ ನೀರು ಸುರಿದು ಬೆಂಕಿಯನ್ನು ನಂದಿಸುತ್ತಾರೆ. ಕಲಶಗಳನ್ನೆಲ್ಲ ಒಡೆದು ಹಾಕುತ್ತಾರೆ. ಹೀಗೆ ಅವರ ಉಪಟಳದಿಂದ ಕಂಗಾಲಾಗಿರುವ ಋಷಿಗಳು ಈ ಸ್ಥಳವನ್ನು ಬಿಟ್ಟು ಹೋಗಬೇಕು ಎಂದು ಹೇಳುತ್ತಿದ್ದಾರೆ. ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ತಪೋವನವಿದೆ. ಅಲ್ಲಿ ನಮ್ಮ ಹಳೆಯ ಆಶ್ರಮವಿದೆ. ಈ ದುಷ್ಟ ಖರನೆಂಬ ರಾಕ್ಷಸನು ನಿನಗೂ ತೊಂದರೆಯನ್ನು ಉಂಟು ಮಾಡಬಹುದು. ನಿನಗೆ ಸರಿ ಎನಿಸಿದರೆ ನೀನು ಕೂಡ ನಮ್ಮೊಡನೆ ಬರಬಹುದು. ನೀನು ಹೇಗಿದ್ದರೂ ಪತ್ನಿ ಸಹಿತನಾಗಿದ್ದೀಯ. ಆದುದರಿಂದ ಅಪಾಯ ತಪ್ಪಿದ್ದಲ್ಲ ಎಂದು ಋಷಿಗಳೆಲ್ಲರೂ ಮತ್ತೊಂದು ಆಶ್ರಮಕ್ಕೆ ಹೊರಟೇ ಹೋದರು.
ಋಷಿಗಳೆಲ್ಲ ಚಿತ್ರಕೂಟವನ್ನು ಬಿಟ್ಟು ಹೋದ ಮೇಲೆ ರಾಮನಿಗೆ ಅಲ್ಲಿರಲು ಮನಸ್ಸಾಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದವು. ಈ ಸ್ಥಳದಲ್ಲಿ ಭರತನ ಸಮಾಗಮವಾಗಿದೆ, ತಾಯಂದಿರು ನಾಗರಿಕರು ಇಲ್ಲಿ ಬಂದಿದ್ದರು, ಇಲ್ಲಿದ್ದರೆ ಆ ನೆನಪುಗಳು ನನ್ನನ್ನು ಕಾಡುತ್ತಲೇ ಇರುತ್ತವೆ. ಭರತನ ಆನೆ ಕುದುರೆಗಳು ಈ ಪ್ರದೇಶವನ್ನು ತುಳಿದು ನುಜ್ಜುಗುಜ್ಜು ಮಾಡಿವೆ. ಇವುಗಳನ್ನೆಲ್ಲ ಕಂಡಾಗ ನನಗೆ ಭರತ ಮೊದಲಾದವರ ನೆನಪಾಗುತ್ತದೆ, ದುಃಖವೂ ಆಗುತ್ತದೆ. ಆದುದರಿಂದ ಇಲ್ಲಿಂದ ಬೇರೆ ಕಡೆ ಹೋಗುವುದೇ ಲೇಸು ಎಂದುಕೊಂಡನು. ಅದರಂತೆ ಸೀತಾ ಲಕ್ಷ್ಮಣರೊಡನೆ ಆ ಸ್ಥಳವನ್ನು ಬಿಟ್ಟು ಅತ್ರಿ ಮಹರ್ಷಿಗಳ ಆಶ್ರಮದ ಕಡೆಗೆ ಹೋದನು. ಆಶ್ರಮದಲ್ಲಿ ಅತ್ರಿ ಮುನಿಗಳನ್ನು ಕಂಡು ಅಭಿವಾದಿಸಿದನು. ಅತ್ರಿ ಮುನಿಗಳು ರಾಮನನ್ನು ತಮ್ಮ ಮಗ ಎಂಬಂತೆ ಸ್ವಾಗತಿಸಿದರು. ಆತಿಥ್ಯಕ್ಕೆ ಏರ್ಪಾಡು ಮಾಡಿದರು. ಲಕ್ಷ್ಮಣನನ್ನು ಸೀತೆಯನ್ನು ಸಂತೈಸಿದರು. ಅಲ್ಲಿ ಬಂದ ತಮ್ಮ ವೃದ್ಧ ಪತ್ನಿ ಅನಸೂಯೆಗೆ ರಾಮಾದಿಗಳ ಪರಿಚಯವನ್ನು ಮಾಡಿಸಿದರು. ರಾಮ ಲಕ್ಷ್ಮಣ ಸೀತೆ ಅವಳಿಗೆ ವಂದಿಸಿದರು. ಅತ್ರಿಗಳು ಅನಸೂಯೆಗೆ ಹೇಳಿದರು, ದೇವಿ, ಇವಳು ವೈದೇಹಿ, ಇವಳನ್ನು ಸ್ವೀಕರಿಸಿ ಉಪಚರಿಸು. ಅನಂತರ ಅನಸೂಯೆಯ ಮಹಿಮೆಯನ್ನು ರಾಮನಿಗೆ ವರ್ಣಿಸಿ ಹೇಳಿದರು. ಒಮ್ಮೆ ಭೂಮಿಯ ಮೇಲೆ 10 ವರ್ಷಗಳ ಕಾಲ ಬರ ಬಂದಿತ್ತು. ಬಿಸಿಲಲ್ಲಿ ಎಲ್ಲ ಸಸ್ಯಗಳೂ ಸುಟ್ಟು ಹೋಗಿದ್ದವು. ಆಗ ಅನಸೂಯ ದೇವಿಯು ಫಲಮೂಲಗಳನ್ನು ಸೃಷ್ಟಿಸಿದ್ದಳು. ಗಂಗೆಯಲ್ಲಿ ನೀರು ಹರಿಯುವಂತೆ ಮಾಡಿದ್ದಳು. ಇವಳು 10,000 ವರ್ಷಗಳವರೆಗೆ ಉಗ್ರ ತಪಸ್ಸನ್ನಾಚರಿಸಿದ್ದಾಳೆ. ವ್ರತಗಳ ಅನುಷ್ಠಾನವನ್ನೂ ಮಾಡಿದ್ದಾಳೆ. ಅಡ್ಡಿಗಳನ್ನು ನಿವಾರಿಸಿಕೊಂಡಿದ್ದಾಳೆ. ಒಮ್ಮೆ ದೇವರ ಸಹಾಯಕ್ಕಾಗಿ 10 ರಾತ್ರಿಗಳನ್ನು ಅಪಕರ್ಷ ಮಾಡಿ ಒಂದೇ ರಾತ್ರಿಯನ್ನಾಗಿ ಮಾಡಿದ್ದಾಳೆ. ನಿನಗೆ ಇವಳು ತಾಯಿಯಂತೆ. ಎಲ್ಲ ಜೀವಿಗಳಿಗೂ ಇವಳು ವಂದನೀಯಳಾಗಿದ್ದಾಳೆ. ಈಗ ವೃದ್ಧೆಯಾಗಿದ್ದಾಳೆ. ಕೋಪವಿಲ್ಲದ ಕಾರಣ ಹಾಗೂ ಅಸೂಯೆ ಇಲ್ಲದ ಕಾರಣ ಅವಳಿಗೆ ಅನಸೂಯೆ ಎಂಬ ಅನ್ವರ್ಥ ನಾಮ ಪಡೆದಿದ್ದಾಳೆ. ಸೀತೆಯು ಇವಳ ಜೊತೆಗೆ ಹೋಗಲಿ. ರಾಮನು ಅದಕ್ಕೊಪ್ಪಿ ಸೀತೆಗೆಂದನು, ರಾಜಪುತ್ರಿ, ಮಹರ್ಷಿಗಳು ಹೇಳಿದ್ದನ್ನು ಕೇಳಿಸಿಕೊಂಡೆ ತಾನೆ? ನಿನ್ನ ಶ್ರೇಯಸ್ಸಿಗಾಗಿ ಆ ಮಹಾದೇವಿಯ ಹತ್ತಿರಕ್ಕೆ ಹೋಗು. ಸೀತೆಯು ರಾಮನೆಂದಂತೆ ಅನಸೂಯೆಯ ಬಳಿ ಹೋದಳು. ಮುಪ್ಪಿನಿಂದ ಅನಸೂಯೆಯ ಅಂಗಾಂಗಗಳು ಸಡಿಲವಾಗಿದ್ದವು. ತಲೆಗೂದಲು ಬೆಳ್ಳಗಾಗಿತ್ತು. ಮೈಯಲ್ಲಿ ಸುಕ್ಕು ಬಂದಿತ್ತು. ದೌರ್ಬಲ್ಯದಿಂದಾಗಿ ಅವಳ ಮೈ ಬಿರುಗಾಳಿಗೆ ಸಿಕ್ಕಿದ ಬಾಳೆ ಕಂಬದಂತೆ ನಡುಗುತ್ತಿತ್ತು. ಅವಳ ಹತ್ತಿರಕ್ಕೆ ಹೋದ ಸೀತೆಯು ತನ್ನ ಹೆಸರನ್ನು ಹೇಳಿ ಅಭಿವಾದನೆಯನ್ನು ಮಾಡಿದಳು. ಕೈ ಮುಗಿದುಕೊಂಡು ಆರೋಗ್ಯವೇ ತಾಯಿ ಎಂದು ವಿಚಾರಿಸಿದಳು. ಆಗ ಅನಸೂಯೆಯು ಬಹಳ ಆನಂದದಿಂದ ಹೇಳಿದಳು, ಮಗು ಸೀತೆ, ನೀನು ನಿಜವಾಗಿಯೂ ಪುಣ್ಯವಂತೆ. ನೀನು ಧರ್ಮವನ್ನು ಪಾಲಿಸುತ್ತಿರುವೆ. ನಾನೆಷ್ಟೇ ವಿಮರ್ಶೆ ಮಾಡಿ ನೋಡಿದರೂ ಪತಿಯಂತಹ ಬಂಧು ಬೇರೊಬ್ಬನಿಲ್ಲ ಎಂಬುದು ನನಗೆ ಮನವರಿಕೆಯಾಗಿದೆ. ತಪಸ್ಸಿನ ಫಲವೇ ಪತಿ. ನೀನು ನಿನ್ನ ಪತಿಯನ್ನು ಸದಾ ಅನುಸರಿಸು. ಪತಿವ್ರತೆಯರ ಧರ್ಮವನ್ನು ಚಾಚು ತಪ್ಪದೆ ಪಾಲಿಸು. ನಿನ್ನ ಪಾಲಿಗೆ ಪುಣ್ಯ ಮತ್ತು ಕೀರ್ತಿಗಳು ಕಟ್ಟಿಟ್ಟ ಬುತ್ತಿ. ಅನಸೂಯ ದೇವಿಯ ಹಿತವಚನಗಳನ್ನು ಕೇಳಿದ ಸೀತೆಯು ಮೃದು ಮಧುರವಾಗಿ ನುಡಿದಳು, ಪೂಜ್ಯಳೆ, ನೀವು ನನಗೆ ಹೇಳಿದ ಹಿತವಚನಗಳಿಂದ ನನಗೆ ಆಶ್ಚರ್ಯವಾಗಲಿಲ್ಲ. ನಿಮ್ಮಂತಹ ಶ್ರೇಷ್ಠ ಮಹಿಳೆಗೆ ಇದು ಉಚಿತವಾದದ್ದೇ ಆಗಿದೆ. ಈ ಭಯಂಕರವಾದ ನಿರ್ಜನವನಕ್ಕೆ ಬರುವಾಗ ನನ್ನ ಅತ್ತೆಯೂ ನಿಮ್ಮಂತೆ ಉಪದೇಶಿಸಿ ಕಳುಹಿಸಿದ್ದಾಳೆ. ಅದು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದೆ. ನಿಮ್ಮ ಉಪದೇಶದಿಂದ ಅದು ನವೀಕೃತವಾಯಿತು. ಸಾವಿತ್ರಿಯು ಪತಿ ಶುಶ್ರೂಷೆಯಿಂದಲೇ ಸ್ವರ್ಗವನ್ನು ಗೆದ್ದಿದ್ದಾಳೆ. ನೀನು ಅಂತಹ ವೃತ್ತಿಯಿಂದಲೇ ಸ್ವರ್ಗಕ್ಕೆ ಅರ್ಹಳಾಗಿದ್ದಿ. ಎಲ್ಲ ಸ್ತ್ರೀಯರಲ್ಲೂ ಉತ್ತಮಳಾದ ರೋಹಿಣಿಯು ಚಂದ್ರನನ್ನು ಬಿಟ್ಟು ಒಂದು ಕ್ಷಣವೂ ಇರುವುದು ಕಂಡುಬರುವುದಿಲ್ಲ. ಇಂತಹ ಉತ್ತಮ ಚರಿತೆಯರಾದ ಸ್ತ್ರೀಯರು ಸ್ವರ್ಗವನ್ನೇರಿದ್ದಾರೆ. ಸೀತೆಯ ಮಾತಿನಿಂದ ಹೃಷ್ಟಳಾದ ಅನಸೂಯೆಯು ಪ್ರೀತಿಯಿಂದ ಸೀತೆಯ ತಲೆಯನ್ನು ಅಘ್ರಾಣಿಸಿ ಅವಳ ಸಂತೋಷಕ್ಕಾಗಿ ಹೇಳಿದಳು, ಸೀತೆ, ಮಗಳೇ, ನಾನು ವಿವಿಧ ವ್ರತಗಳನ್ನು ಆಚರಿಸಿ ಗಳಿಸಿದ ಮಹಾ ತಪಶಕ್ತಿ ನನ್ನಲ್ಲಿದೆ. ಅದರ ಬಲದಿಂದ ನಿನಗೆ ಏನಾದರೂ ಕೊಡಬೇಕು ಎಂದು ಆಸೆಯಾಗುತ್ತಿದೆ. ನಿನಗೇನು ಬೇಕು ಕೇಳು. ನಿನ್ನ ಮೃದುವಾದ ಮಧುರವಾದ ಮಾತುಗಳಿಂದ ನನಗೆ ತುಂಬ ಸಂತೋಷವಾಗಿದೆ. ನಿನ್ನ ಅರ್ಹತೆಗೆ ತಕ್ಕದಾದ ನಿನಗೆ ಪ್ರಿಯವಾದ ಕಾರ್ಯವನ್ನು ಮಾಡುತ್ತೇನೆ. ಅದೇನು ಹೇಳು. ಅನಸೂಯೆಯ ಮಾತುಗಳನ್ನು ಕೇಳಿ ಸೀತೆ ವಿಸ್ಮಯಪಟ್ಟಳು. ಅವಳು ಮುಗುಳ್ನಕ್ಕೂ ಎಂದಳು, ಅಮ್ಮ, ನಿಮ್ಮ ಪ್ರೀತಿಯಲ್ಲಿ ನನಗೆ ಎಲ್ಲವೂ ಸಿಕ್ಕಿದೆ, ಇನ್ನೇನು ಬೇಡ. ಅದರಿಂದ ಅನಸೂಯೆಗೆ ಮತ್ತೂ ಆನಂದವಾಯಿತು. ಅವಳೆಂದಳು, ಆಹಾ ಸೀತೆ, ನಿನ್ನ ನಿಸ್ಪೃಹತೆ ನಿಷ್ಫಲವಾಗಬಾರದು. ನಿನ್ನ ಸಂತೋಷ ಹೆಚ್ಚಾಗಬೇಕು. ಅದಕ್ಕಾಗಿ ನಿನಗೆ ಈ ದಿವ್ಯವಾದ ಪುಷ್ಪಮಾಲೆಯನ್ನು, ವಸ್ತ್ರ ಆಭರಣಗಳನ್ನು, ಬಹು ಅಮೂಲ್ಯವಾದ ಅಂಗರಾಗ ಅನುಲೇಪನಗಳನ್ನು ಕೊಡುತ್ತಿದ್ದೇನೆ. ಇವುಗಳಿಂದ ನಿನ್ನ ಶರೀರ ಶೋಭಿಸುತ್ತದೆ. ಇವುಗಳೆಂದೂ ಕಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ, ಬಾಡುವುದೂ ಇಲ್ಲ. ಇದನ್ನು ಧರಿಸಿ ನೀನು ನಿನ್ನ ಪತಿಯೊಂದಿಗೆ ಇದ್ದರೆ ಅವನು ಲಕ್ಷ್ಮಿಯೊಂದಿಗೆ ಇರುವ ನಾರಾಯಣನಂತೆ ಶೋಭಿಸುವನು. ಅನಸೂಯೆ ಕೊಟ್ಟ ವಸ್ತುಗಳನ್ನು ಸೀತೆಯು ಪ್ರೀತಿಯ ಆಧಾರಗಳಿಂದ ಸ್ವೀಕರಿಸಿದಳು. ಹಾಗೆ ಆ ವೃದ್ಧ ತಪಸ್ವಿನಿಯ ಬಳಿ ಕುಳಿತುಕೊಂಡನು. ಆಗ ಅನಸೂಯೆಯು ಸೀತಾ ಸ್ವಯಂವರದ ಕಥೆಯನ್ನು ಕೇಳಲು ಉತ್ಸುಕತೆಯಿಂದ ಪ್ರಶ್ನಿಸಿದಳು. ಮಗಳೇ, ನೀನು ಸ್ವಯಂವರದಲ್ಲಿ ರಾಮನನ್ನು ವರಿಸಿದ ವಾರ್ತೆಯನ್ನು ಕೇಳಿದ್ದೇನೆ. ಅದನ್ನು ವಿಸ್ತಾರವಾಗಿ ನಿನ್ನ ಬಾಯಿಂದ ಕೇಳುವ ಆಸೆಯಾಗಿದೆ. ಅದು ಹೇಗೆ ನಡೆಯಿತು?
ಆಗ ಸೀತೆ ಎಂದಳು, ಅಮ್ಮ, ಅದನ್ನು ಹೇಳುತ್ತೇನೆ ಕೇಳು. ನಮ್ಮಪ್ಪನು ಜನಕ ಚಕ್ರವರ್ತಿ. ಅವನು ಮಿಥಿಲೆಯಲ್ಲಿ ರಾಜ್ಯವನ್ನು ಆಳುತ್ತಾನೆ. ಅವನು ಯಾಗಕ್ಕಾಗಿ ಭೂಮಿಯನ್ನು ಉಳುತ್ತಿದ್ದಾಗ ಉತ್ತಗೆರೆಯಲ್ಲಿ, ಎಂದರೆ ಸೀತೆಯಲ್ಲಿ, ನಾನು ಶಿಶುವಾಗಿ ಸಿಕ್ಕಿದೆ. ಅವನು ಭೂಮಿಗೆ ಮುಷ್ಟಿಯಲ್ಲಿ ಔಷಧಿಗಳನ್ನು ಚೆಲ್ಲುತ್ತಿದ್ದಾಗ ಧೂಳಿ ಧೂಸರಿತಳಾದ ನನ್ನನ್ನು ಕಂಡು ವಿಸ್ಮಯಪಟ್ಟನು. ಆಗ ಅವನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ನನ್ನನ್ನೇ ಪ್ರೀತಿಯಿಂದ ತನ್ನ ಮಡಲಿಗೆ ಹಾಕಿಕೊಂಡನು. ಇವಳು ನನ್ನ ಮಗಳು ಎಂದು ವಾತ್ಸಲ್ಯದಿಂದ ಮೆರೆದನು. ನಾನು ದೊಡ್ಡವಳಾದ ಮೇಲೆ ಸ್ವಯಂವರದ ಮೂಲಕ ಯೋಗ್ಯ ಪತಿಯನ್ನು ಕಂಡುಕೊಳ್ಳುವುದೆಂದು ನಿಶ್ಚಯಿಸಿದನು. ಅವನ ಹಿರಿಯರಿಗೆ ಮಹಾಯಜ್ಞವೊಂದರಲ್ಲಿ ವರುಣದೇವನು ಅನುಗ್ರಹಿಸಿದ ಒಂದು ಧನಸ್ಸು, ಅಕ್ಷಯ ಬಾಣಗಳಿರುವ 2 ಬತ್ತಳಿಕೆಗಳು ಅವನ ಬಳಿ ಇದ್ದವು. ಆ ಧನಸ್ಸು ಎಷ್ಟು ಭಾರವಾಗಿತ್ತೆಂದರೆ ಆ ಧನಸ್ಸು ಜನರಿಗೆ ಅದನ್ನು ಕನಸು ಮನಸ್ಸಿನಲ್ಲೂ ಅಲ್ಲಾಡಿಸಲು ಸಾಧ್ಯವಿರಲಿಲ್ಲ. ನಮ್ಮಪ್ಪನು ರಾಜ ಮಹಾರಾಜರನ್ನೆಲ್ಲ ಕರೆಯಿಸಿ ಅವರ ಸಭೆಯಲ್ಲಿ ಅದನ್ನು ಘೋಷಿಸಿದನು. ಈ ಬಿಲ್ಲನ್ನೆತ್ತಿ ಯಾರು ಹೆದೆಯೇರಿಸುತ್ತಾರೋ ಅವರಿಗೆ ನನ್ನ ಮಗಳು ಪತ್ನಿಯಾಗುವಳು. ಇದು ಸತ್ಯ. ಆದರೆ ಬೆಟ್ಟದಷ್ಟು ಭಾರವಾದ ಧನಸ್ಸನ್ನು ಎತ್ತಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಎಲ್ಲರೂ ಬಂದು ಅದಕ್ಕೆ ನಮಸ್ಕರಿಸಿ ಹೊರಟು ಹೋಗುತ್ತಿದ್ದರು. ಬಹಳ ಸಮಯ ಕಳೆದ ಮೇಲೆ ಶ್ರೀರಾಮನು ವಿಶ್ವಾಮಿತ್ರರೊಡನೆ ಯಜ್ಞವನ್ನು ಮತ್ತು ಧನಸ್ಸನ್ನು ನೋಡಲು ಬಂದನು. ಅವರ ಜೊತೆಯಲ್ಲಿ ಲಕ್ಷ್ಮಣನೂ ಇದ್ದನು. ವಿಶ್ವಾಮಿತ್ರರು ಅಣ್ಣ ತಮ್ಮಂದಿರನ್ನು ನಮ್ಮಪ್ಪನಿಗೆ ಪರಿಚಯ ಮಾಡಿಕೊಟ್ಟು ಹೇಳಿದರು, ಇವರಿಗೆ ನಿನ್ನ ಬಳಿ ಇರುವ ಶಿವಧನಸ್ಸನ್ನು ನೋಡುವ ಆಸೆಯಾಗಿದೆ, ತೋರಿಸು ಎಂದು ಹೇಳಿದ ಕೂಡಲೇ ನಮ್ಮಪ್ಪ ಕೂಡಲೇ ಆ ಧನಸ್ಸನ್ನು ತರಿಸಿದನು. ರಾಮನು ಆ ಧನಸ್ಸನ್ನೆತ್ತಿ ಹೆದೆಯೇರಿಸಿ ಬಿಟ್ಟನು. ಆಗ ಅದು ಮಧ್ಯದಲ್ಲಿ ಮುರಿದೇ ಹೋಯಿತು. ಸಿಡಿಲು ಬಡಿದಂತಹ ಶಬ್ದವಾಯಿತು. ನಮ್ಮಪ್ಪನು ರಾಮನಿಗೆ ನನ್ನನ್ನು ಧಾರೆ ಎರೆದುಕೊಡಲು ಹೊರಟನು. ಅದಕ್ಕೆ ಶ್ರೀರಾಮನು ಒಪ್ಪಲಿಲ್ಲ. ನಮ್ಮಪ್ಪ ದಶರಥನ ಅನುಮತಿ ಇಲ್ಲದೆ ವಿವಾಹ ಆಗುವುದಿಲ್ಲ ಎಂದು ಹೇಳಿದನು. ಆಗ ನನ್ನ ತಂದೆ ಜನಕನು ದಶರಥ ಮಹಾರಾಜನನ್ನು ಕರೆಯಿಸಿ ಅವನ ಮುಂದೆ ನನ್ನನ್ನು ಶ್ರೀರಾಮನಿಗೆ ಮದುವೆ ಮಾಡಿಕೊಟ್ಟರು. ಆದ್ದರಿಂದ ನಾನು ಧರ್ಮಾನುಸಾರವಾಗಿಯೇ ರಾಮನಲ್ಲಿ ಅನುರಕ್ತಳಾಗಿದ್ದೇನೆ. ಸೀತೆಯ ಸ್ವಯಂವರದ ಕಥೆಯನ್ನು ಆಲಿಸಿದ ಅನಸೂಯೆಯು ಅವಳನ್ನು ತಬ್ಬಿಕೊಂಡು ತಲೆಯನ್ನು ಆಘ್ರಾಣಿಸಿದಳು. ಮತ್ತೆಂದಳು, ಮಗು ಸೀತೆ, ನೀನೆಷ್ಟು ಮಧುರವಾಗಿ ಸ್ಪಷ್ಟ ಉಚ್ಚಾರದಿಂದ ನಿನ್ನ ಕಥೆಯನ್ನು ಹೇಳಿದೆ ಮಗು. ಅದನ್ನು ಕೇಳಿ ಬಲು ಸಂತೋಷವಾಯಿತು. ಅಲ್ಲಿ ನೋಡು, ಸೂರ್ಯ ಮುಳುಗುತ್ತಿದ್ದಾನೆ. ಆಹಾರಕ್ಕಾಗಿ ಎಲ್ಲೆಲ್ಲೋ ಹಾರಿ ಹೋಗಿದ್ದ ಹಕ್ಕಿಗಳು ತಮ್ಮ ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತಿದೆ. ಅವುಗಳ ಕಲಕಲ ನಾದ ಕೇಳಿಸುತ್ತಿದೆ. ಮುನಿಗಳೆಲ್ಲರೂ ಸಾಯಂ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುತ್ತಿದ್ದಾರೆ. ಇರುಳಲ್ಲಿ ಓಡಾಡುವ ಪ್ರಾಣಿಗಳ ಸಂಚಾರ ಆರಂಭವಾಗಿದೆ. ತಪೋವನದ ಮೃಗಗಳು ವೇದಿಗಳ ಬಳಿ ಬಂದು ಮಲಗುತ್ತಿವೆ. ನಕ್ಷತ್ರಗಳ ಅಲಂಕಾರದೊಂದಿಗೆ ರಾತ್ರಿ ಬಂತಮ್ಮ. ಚಂದ್ರನು ಬೆಳ್ದಿಂಗಳನ್ನು ಪಸರಿಸುತ್ತಾ ಉದಯಿಸುತ್ತಿದ್ದಾನೆ. ನೀನೀಗ ನಿನ್ನ ಪತಿಯ ಹತ್ತಿರ ಹೋಗಬಹುದು. ಈ ದಿವ್ಯ ಅಲಂಕಾರಗಳನ್ನು ತೊಟ್ಟು ನನ್ನ ಮನಸ್ಸಿಗೆ ಮೋದವನ್ನುಂಟು ಮಾಡು ಮಗಳೇ. ಅನಸೂಯೆ ಇಷ್ಟದಂತೆ ಸೀತೆಯು ದಿವ್ಯಾಲಂಕಾರಗಳನ್ನು ತೊಟ್ಟು ಧರಿಸಿ ರಾಮನಿದ್ದಲ್ಲಿಗೆ ಬಂದಳು. ಅವಳ ಅಲಂಕಾರಗಳನ್ನು ನೋಡಿ ರಾಮನಿಗೆ ಅತ್ಯಾನಂದವಾಯಿತು. ಸೀತೆಯು ಅನಸೂಯೆ ಅನುಗ್ರಹದ ಸಂಗತಿಯನ್ನು ರಾಮನಿಗೆ ನಿವೇದಿಸಿದಳು. ರಾಮ ಲಕ್ಷ್ಮಣರಿಬ್ಬರೂ ಹರ್ಷ ನಿರ್ಭರರಾದರು. ಏಕೆಂದರೆ ಸೀತೆಗೆ ಸಿಕ್ಕಿದ ಸತ್ಕಾರ ಮನುಷ್ಯರಿಗೇ ದುರ್ಲಭ. ಮುನಿಗಳಿಂದ ಸತ್ಕೃತನಾದ ರಾಮನು ಆಶ್ರಮದಲ್ಲಿ ರಾತ್ರಿಯನ್ನು ನೆಮ್ಮದಿಯಿಂದ ಕಳೆದನು. ಬೆಳಿಗ್ಗೆ ಋಷಿಗಳೆಲ್ಲ ಪ್ರಾತರ್ಹವನಗಳನ್ನು ಮುಗಿಸಲು ಶ್ರೀರಾಮನು ಅವರ ಮುಂದೆ ಹೋಗಿ ತಮ್ಮ ಮುಂದಿನ ಪ್ರಯಾಣಕ್ಕೆ ಅನುಮತಿಯನ್ನು ಬೇಡಿದನು. ವನಾಚಾರಿಗಳು, ಧರ್ಮಾಚಾರ ನಿರತರು ಆದ ಋಷಿಗಳು ತಮಗೆ ರಾಕ್ಷಸರಿಂದಾಗಿ ಆಗುವ ಉಪಟಳವನ್ನು ರಾಮನ ಹತ್ತಿರ ಹೇಳಿಕೊಂಡರು. ಇಲ್ಲಿ ನರಭಕ್ಷಕರಾದ ರಾಕ್ಷಸರು ಇದ್ದಾರೆ. ಅವರಿಗೆ ನಾನಾ ರೂಪಗಳಿವೆ. ಹಾಗೆ ರಕ್ತ ಕುಡಿಯುವ ಕ್ರೂರ ಪ್ರಾಣಿಗಳೂ ಇಲ್ಲಿವೆ. ಇಲ್ಲಿರುವ ತಪಸ್ಸಿ ಋಷಿಗಳು ಯಾವಾಗಲೂ ಶುದ್ಧವಾಗಿಯೂ ಎಚ್ಚರದಿಂದಲೂ ಇರಬೇಕಾಗುತ್ತದೆ. ಅಶುದ್ಧವಾದರೆ, ಎಚ್ಚರ ತಪ್ಪಿದರೆ ಅಂತಹವರನ್ನು ರಾಕ್ಷಸರು ಮುಕ್ಕಿಬಿಡುತ್ತಾರೆ. ಈ ತೊಂದರೆಯು ನಿನ್ನಿಂದಲೇ ನಿವಾರಣೆಯಾಗಬೇಕಾಗಿದೆ. ಈ ಕಡೆ ದಾರಿ ಕಾಣಿಸುತ್ತದೆಯಲ್ಲ, ಅದರ ಮೂಲಕವೇ ಋಷಿಗಳು ಹೋಗಿ ಫಲಾದಿಗಳನ್ನು ತರುತ್ತಾರೆ. ದುರ್ಗಮವಾದ ದಂಡಕಾರಣ್ಯಕ್ಕೆ ಹೋಗಲು ಇದೇ ದಾರಿ ಸುಗಮ. ಅನಂತರ ಋಷಿಗಳು ಅಂಜಲೀಬದ್ಧರಾಗಿ ರಾಮನಿಗೆ ಸ್ವಸ್ಥ್ಯಯನವನ್ನು ಹೇಳಿದರು. ರಾಮನು ಸೀತಾ ಲಕ್ಷ್ಮಣರೊಡನೆ ಪ್ರಯಾಣಿಸಿ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಇಲ್ಲಿಗೆ ಅಯೋಧ್ಯಾಕಾಂಡವು ಸಮಾಪ್ತವಾಯಿತು. ಧನ್ಯವಾದಗಳು. ಜಯ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.